ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಇವರ ಹೆಸರು BS ಉಲ್ಲಾಸ್ ಶಾನ್ಭಾಗ್, ಅಂತಾರಾಷ್ಟ್ರೀಯ ಛಾಯಾಗ್ರಾಹಕರು. ಸಾಗರದ ಮಲೆನಾಡು ಪರಿಸರದಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ಇವರು ಪದವಿ ಶಿಕ್ಷಣ ಪಡೆದ ಇವರಿಗೆ ಬಾಲ್ಯದಲ್ಲಿಯೇ ಪರಿಸರ, ಪಕ್ಷಿ, ಪ್ರಾಣಿಗಳ ಮೇಲೆ ಅಪಾರ ಪ್ರೀತಿ ಮತ್ತು ಅವುಗಳನ್ನು ಹತ್ತಿರದಿಂದ ವೀಕ್ಷಿಸಬೇಕು ಮತ್ತೆ ಛಾಯಾಗ್ರಹಣ ಮಾಡಬೇಕೆನ್ನುವ ಹಂಬಲ ಆಕಾಂಕ್ಷೆಯೊಂದಿಗೆ ಆಯ್ಕೆ ಮಾಡಿಕೊಂಡದ್ದು ಛಾಯಾಗ್ರಹಣ ಉದ್ಯೋಗದ ಜೊತೆಗೆ ಕಲಾತ್ಮಕ ಛಾಯಾಗ್ರಹಣದ ಹವ್ಯಾಸ ಬೆಳೆಸಿಕೊಂಡು ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಈಗಾಗಲೇ 25 ವರ್ಷಗಳನ್ನು ಪೂರೈಸಿರುವ ಇವರ ಛಾಯಾಗ್ರಹಣದ ನಿಟ್ಟಿನಲ್ಲಿ ಅಮ್ಮನ ಆಸರೆ ಎಂಬ ವಿಶಿಷ್ಟ ವನ್ಯಜೀವಿ ಛಾಯಾಚಿತ್ರ ಪ್ರದರ್ಶನವನ್ನು ಇದೇ ಮಾರ್ಚ್ 21ರ ಶುಕ್ರವಾರ ಸಾಗರದ ಶಿವಗೋಪಾಲಕೃಷ್ಣ ದೇವಸ್ಥಾನದ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದು ಮಾರ್ಚ್ 23ರವರೆಗೆ ನಡೆಯಲಿದೆ ಎಂದು ಸಾಗರ ಫೋಟೋ ಹಾಗೂ ವಿಡಿಯೋಗ್ರಾಫರ್ಗಳ ಸಂಘದ ಅಧ್ಯಕ್ಷ ಷಣ್ಮುಖ ಎಂಬಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಅಮ್ಮನ ಆಸರೆ ಛಾಯಾಚಿತ್ರ ಪ್ರದರ್ಶನದ ಉದ್ಘಾಟನೆಯನ್ನು ಸಾಗರದ ಶಾಸಕರು, ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರ್ ನೆರವೇರಿಸುವರು. ಗಣ್ಯಾತೀತ ಗಣ್ಯರು ಭಾಗವಹಿಸುವ ಈ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮದಲ್ಲಿ ಕೆಲವು ಹವ್ಯಾಸಿ ಛಾಯಾಚಿತ್ರ ಗ್ರಾಹಕರನ್ನು ಸನ್ಮಾನಿಸಲಾಗುವುದು ಎಂದು ಉಲ್ಲಾಸ್ ಶಾನ್ಭಾಗ್ ತಿಳಿಸಿದರು. ಈ ಸಂದರ್ಭದಲ್ಲಿ ಪವಿತ್ರ ಗ್ರೂಪ್ನ ನಾಗರಾಜ್, ಸಾಗರ ತಾಲೂಕು ಫೋಟೋ ವಿಡಿಯೋಗ್ರಾಫರ್ಗಳ ಸಂಘದ ಸತೀಶ್, ಡಿಶ್ ಗುರು ಸತೀಶ್, ಆಕಾಶ್, ಅವಿನಾಶ್, ಗಣೇಶ್, ಪ್ರಕಾಶ್ ಸೇರಿದಂತೆ ಅನೇಕರಿದ್ದರು. ಕೊಲೆಗಾರರಾದಂತಹ ನಮ್ಮ ಉಲ್ಲಾಸ್ ಶಾನ್ಭಾಗ್ ಅವರು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರು ಸುಮಾರು 25 ವರ್ಷಗಳಿಂದ ವನ್ಯಜೀವಿ ಚಿತ್ರಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಆ ಒಂದು ವನ್ಯಜೀವ ಛಾಯಾಗ್ರಹಣಕ್ಕೆ ಸುಮಾರು 25 ವರ್ಷಗಳು ಸಂದಿದೆ. ಈ ಒಂದು ಶುಭ ಸಂದರ್ಭದಲ್ಲಿ ಅವರು ಆ ಒಂದು ವನ್ಯಜೀವಿಯ ಛಾಯಾಚಿತ್ರವನ್ನು ಪ್ರದರ್ಶನ ಮಾಡುವ ಮುಖಾಂತರ ಜನರಲ್ಲಿ ಒಂದು ಪರಿಸರದ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಪವಿತ್ರ ಗ್ರೂಪ್ಸಿನ ಸಹಕಾರ ಮತ್ತು ನಮ್ಮ ಸಾಗರ ತಾಲೂಕು ಛಾಯಾಗ್ರಾಹಕರ ಸಂಘದ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅವರು ಸುಮಾರು ಅವರ ಜೀವನದ ಅರ್ಧ ಆಯುಷ್ಯವನ್ನು ಈ ಒಂದು ಛಾಯಾಗ್ರಹಣದಲ್ಲಿ ಮೀಸಲಿಟ್ಟಿದ್ದಾರೆ. ಅವರ ಪಟ್ಟದ ಕಷ್ಟವನ್ನು ಏನು ಈ ವನ್ಯಜೀವಿ ಛಾಯಾಗ್ರಹಣದಲ್ಲಿ ಅವ್ರು ಏನೇನು ಕಷ್ಟಪಟ್ಟಿದ್ದಾರೆ ಅದನ್ನ ಅವ್ರ ಮುಂದೆ ಅವ್ರು ಹೇಳ್ತಾರೆ ವಿವರವಾಗಿ. ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡುವ ಮುಖಾಂತರ ಈ ಅಮ್ಮನ ಆಸರೆ ಅಂತ ಹೇಳಿ ಈ ಪ್ರಾಣಿಗಳಲ್ಲೂ ಕೂಡ ಈ ತಾಯಿಯ ಹೃದಯ ಯಾವ ರೀತಿ ಇರುತ್ತೆ ಅನ್ನೋದನ್ನ ಆ ಚಿತ್ರ ಕೇಳುತ್ತೆ. ಹಾಗಾಗಿ ಈ ರೀತಿಯ ಪ್ರದರ್ಶನವನ್ನು ಮಾಡುವ ಮುಖಾಂತರ ಯುವ ಪೀಳಿಗೆಯಲ್ಲಿ ಜನರಲ್ಲಿ ನೀವು ಕಾಣ್ಬೋದು ಈಗೆಲ್ಲ ಏನು ಪರಿಸರ ನಾಶವನ್ನು ಮಾಡೋದು ಈ ರೀತಿಯಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿಯ ಒಂದು ಕಾರ್ಯಕ್ರಮ ಮಾಡಿದಾಗ ಆ ಪ್ರಾಣಿಗಳಲ್ಲೂ ಕೂಡ ಈ ತಾಯಿಯ ಹೃದಯವನ್ನ ಜನ ಅರ್ಥ ಮಾಡಿಕೊಂಡು ಮುಂದೆ ಪರಿಸರದ ಉಳಿಸುವಂತ ಕೆಲಸವೂ ಕೂಡ ಅವರ ಮನದಲ್ಲಿ ಬರ್ಬೋದು, ಮುಂದೆ ಜಾಗೃತಿ ಆಗ್ಬೋದು ಅಂತ ಹೇಳ್ತಾ ಇದೇ ಬರುವ 3 ದಿನ ಕಾರ್ಯಕ್ರಮ 23/3/2025ಕ್ಕೆ ಸಮಾರೋಪ ಸಮಾರಂಭ ಇರುತ್ತೆ. ಮತ್ತೆ ಜೊತೆಗೆ 2 ದಿನವೂ ಕೂಡ ಸಾಧನೆ ಮಾಡಿದಂತ ಸಾಧಕರಿಗೆ ನಮ್ಮ ಛಾಯಾಗ್ರಹಣ ವೃತ್ತಿಯಲ್ಲಿ ಯಾರು ಏನೋ ಮಾಡಿದ್ದಾರೆ ಅವ್ರಿಗೆ ಕೂಡ ಸನ್ಮಾನವನ್ನು ಕೂಡ ಇಟ್ಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ನೀವು 3 ದಿನ ಇದ್ದು ಸಹಕರಿಸಿ ಜನರಿಗೆ ತಲುಪುವಂತೆ ಮಾಡಬೇಕು. ಯಶಸ್ವಿಗೆ ನಿಮ್ಮ ಸಹಕಾರ ಬೇಕಂತ ಕೇಳ್ಕೊಳ್ತಾ ಇಲ್ಲಿ ವೇದಿಕೆ ಮೇಲೆ ಪವಿತ್ರ ಗ್ರೂಪ್ಸಿನ ಏನು ತೆಗೆದಿದ್ದೀನಿ ಅದರೊಳಗೆ ತಾಯಿ ಮತ್ತು ಮಗುಗೆ ಸಂಬಂಧಪಟ್ಟಿರ್ತಕ್ಕಂಥ ಚಿತ್ರಗಳನ್ನು ಮಾತ್ರ ನಾ ಪ್ರದರ್ಶನ ಮಾಡ್ತಾ ಇದ್ದೀನಿ. ಅಂದ್ರೆ ಅಮ್ಮನ ಆಸರೆ ಅಂತ ಮಾಡ್ತಾ ಇದ್ದೀನಿ. ಅದು ಮತ್ತೆ ಬೇರೆ ಅಂದ್ರೆ 100 ಫೋಟೋದಲ್ಲಿ ಒಂದು 70 ಫೋಟೋ ಹಕ್ಕಿಗಳದೆ, ಮತ್ತೆ ಎಲ್ಲ 70 ಬೇರೆ ಬೇರೆ ಹಕ್ಕಿಗಳೇ, ಮತ್ತೆ 20 ಪ್ರಾಣಿಗಳು, ಬೇರೆ ಬೇರೆ ಪ್ರಾಣಿಗಳು, ಹಾಗೆ 10 ಕೀಟಗಳು, ಮ್ಯಾಕ್ರೋ ಅಂತ ಹೇಳಿ ಮೂರು ಇದರಲ್ಲಿ ಮಾಡ್ತಾ ಇದ್ದೀನಿ ಅಮ್ಮನ ಆಸರೆ ಅಂತ. ಒಂದು ಫೋಟೋ ಒಂದು ಕತೆ ಹೇಳತ್ತಂತೆ ಇದೆ ಅಲ್ಲ, ಒಂದು ಫೋಟೋ ಒಂದು ಕತೆ ಹೇಳತ್ತೆ ಅನ್ನೋದಂಗೆ ನೀವೆಲ್ಲ ಬಂದು ನೋಡಿದ್ರೆ ಆ ಫೋಟೋ ಹಿಂದ್ಗಡೆ ಇರ್ತಕ್ಕಂಥ ಪರಿಶ್ರಮ ಏನಿದೆ, ಅದಕ್ಕೆ ಅಂದ್ರೆ ಎಷ್ಟು ಕಷ್ಟಪಟ್ಟಿದೀವಿ ಅಂತ ಹೇಳಿದ್ರೆ ಒಂದೊಂದಂದ್ರೆ ಈ ಕೆಲವು ಫೋಟೋಸ್ ಹೆಂಗಿದೆ ಅಂದ್ರೆ ಒಂದು ಗಿಡದ ಮೇಲೆ ಒಂದು ಅಕ್ಕಿ ಕುಂತ್ರೆ ಫೋಟೋ ಹೊಡೆಯೋದು ಹೋಗ್ಬಿಡೋದು, ಆ ತರ ಪ್ರದರ್ಶನ ಇಲ್ಲ ಇದು. ಇದ್ರದ್ದು ಏನಪ್ಪಾ ಅಂದ್ರೆ ಒಂದು ಅಕ್ಕಿಯ ಫೋಟೋ ಹೊಡಿಬೇಕಂದ್ರೆ ಈ ಮರಿ ಫೀಡಿಂಗ್ ಅಂದ್ರೆ ಏನಂತ ಮರಿಗೆ ತಾಯಿ ಮರಿದು ಫೀಡಿಂಗ್ ಒಂದು 8ರಿಂದ ಆಹಾರ ಸೇವನೆ ಮಾಡ ಒಂದು 8ರಿಂದ 10 ದಿವಸ ಅಂತ ಅದ್ರ ಹಿಂದೆ ಒಂದು 15ರಿಂದ ಒಂದು ಇದೆ ಸಹಕಾರ ಕೊಡುತ್ತೆ ಒಂದು ಇದಕ್ಕೆ ಅನ್ನೋದು ಅದ್ಭುತವಾಗಿ ಅದರಲ್ಲಿ ನೀವು ಕಾಣಬಹುದು ಅಂತ ಹೇಳ್ತೀನಿ. ದಯವಿಟ್ಟು ನಾನು ಕಳೆದ 25 ವರ್ಷದಲ್ಲಿ ನಂದು ಇದು ಮೊದಲೇ ಪ್ರದರ್ಶನ ಮಾಡ್ತಾ ಇದ್ದೀನಿ ಬಹಳ ಇದರಲ್ಲಿ. ಹಾಗಾಗಿ ಎಲ್ಲರೂ ಬಂದು ನೋಡಿ ನನ್ನನ್ನು ಪ್ರೋತ್ಸಾಹಿಸಬೇಕಾಗಿ ನಾನು ಕೇಳ್ತಾ ಇದ್ದೀನಿ. 3 ದಿನಗಳ ಕಾಲ ಇದೆ, ದಯವಿಟ್ಟು ಎಲ್ಲರೂ ಬರಬೇಕಾಗಿ
ಮತ್ತೆ ಇದಕ್ಕೆ ನನಗೆ ಪವಿತ್ರ ಗ್ರೂಪ್ಸ್ ನಮ್ಮ ಸ್ನೇಹಿತರೆ ಎಲ್ಲ ಇವರು ನಾಗರಾಜ್ ಇವರು ನನ್ನ ಜೊತೆ ವೈಲ್ಡ್ ಲೈಫ್ ಬರ್ತಾರೆ ಎಲ್ಲ, ಮತ್ತೆ ಫೋಟೋಗ್ರಾಫರ್ ಸಂಘದವರು ಇವರು ನಮ್ಮ ಸಂಘ ಇವ್ರ ಸಹಕಾರ ನನ್ನ ಜೊತೆಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ಅವರಿಗೂ ನಾನು ಆಭಾರಿಯಾಗಿದ್ದೀನಿ. ಹಾಗಾಗಿ ನೀವೆಲ್ಲರೂ ಪತ್ರಕರ್ತರು ಉದ್ಘಾಟನೆ ಕಾರ್ಯಕ್ರಮಕ್ಕೂ ಸಮಾರಂಭ, ಈ ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಇರುತ್ತೆ. ಇದಕ್ಕೆ ಏನು ಶುಲ್ಕ ಇಲ್ಲ, ಚಾರ್ಜಸ್ ಇಲ್ಲ. ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ 3 ದಿವಸಗಳು ಇರುತ್ತೆ. ಎಲ್ಲರೂ ಬಂದು ಉಚಿತ ಇರುತ್ತೆ, ಎಲ್ಲರೂ ಬಂದು ನೋಡಿ ಹೋಗ್ಬೋದು. ಆಯ್ತಾ? ಕೊನೆಗೆ ನಿಮ್ಗೆ ಹಂಗೇನಾದ್ರೆ ಆ ಫೋಟೋ ನಿಮ್ಗೆ ಇಷ್ಟ ಆದ್ರೆ ಅದು ನಾವು ಸೇಲಿಗೆ ಕೊಡ್ತೀವಿ ನಾವು ಬೇಕಂದ್ರೆ ಹೇಳಿದ್ರೆ. ಬಟ್ ಅದು ಕಾನ್ಸೆಪ್ಟ್ ಈಗ ಏನಪ್ಪಾ ಅಂದ್ರೆ ಎಕ್ಸಿಬಿಷನ್ ಇಂತೆ ಮೇನ್ ಕಾನ್ಸೆಪ್ಟ್ ಮಾಡ್ತಾ ಇದೀವಿ ನಾವು. ಭಾಗಗಳಲ್ಲಿ ಹೋಗಿದ್ದೀನಿ. ಖಾಜಿರಂಗ್ ಅಂತ ಹೇಳಿ ಆಸಾಮಿ ಹೋಗಿದ್ದೀನಿ ಗೆಂಡಾಮೃಗ ತೆಗಿಯಕ್ಕೆ. ಖಾಜಿರಂಗ್ ಅಂತ ಹೇಳಿ ಆಸಾಮ್. ಜಿಮ್ ಕಾರ್ಬೆಟ್ ಅಂತ ಹೇಳಿ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಉತ್ತರಾಖಂಡ್. ಗಿರ್ ಫಾರೆಸ್ಟ್ ಸಿಂಹ ಎಲ್ಲ ತೆಗೆ ಗಿರ್ ಫಾರೆಸ್ಟ್ ಗುಜರಾತಿಗೆ. ಮಧ್ಯಪ್ರದೇಶದಲ್ಲಿ ಬಾಂಧವ್ಗಢ್ ಮತ್ತೆ ಖಾನಾ ಅನ್ನೋ ಫಾರೆಸ್ಟ್. ಮಹಾರಾಷ್ಟ್ರದಲ್ಲಿ ತಡೋಬಾ ಅನ್ನೋದು. ಕೊನೆಗೆ ರಾಜಸ್ಥಾನದಲ್ಲಿ ರಣತಂಬೂರ್ ಅಂತ ಹೇಳಿ. ಇದರಲ್ಲಿ ಈ ಕರ್ನಾಟಕದಲ್ಲಿ ಕಬಿನಿ, ಬಂಡೀಪುರ, ನಾಗರಹೊಳೆ, ಬಾಂಧವ್ಗಢ, ಕೊನೆಗೆ ದರೋಜಿ ಕರಡಿಧಾಮ, ಕೊನೆಗೆ ಕೇರಳದಲ್ಲಿ ತಟ್ಟೆಕಾಡು, ಕೊನೆಗೆ ಭರತ್ಪುರ್ ಪಕ್ಷಿಧಾಮ. ಕೊನೆಗೆ ನಮ್ಮ ಭಾಗದ ಪಕ್ಷಿಗಳು ಮತ್ತೆ ಬಹುತೇಕ ಪಕ್ಷಿಗಳು ನಮ್ಮ ಭಾಗದ್ದು ಬೇರೆ ಕಡೆದ್ದೆಲ್ಲ ಪಕ್ಷಿಗಳನ್ನು ಸೆರೆ ಹಿಡ್ತಿದ್ದೀನಿ ನಾನು. ಆಯ್ತಾ? ಬಂದು ನೀವೆಲ್ಲ ಒಂದ್ಸತಿ ಬಂದು ನೋಡಿ, ಇಲ್ಲಿ ಬಂದು ಸಂತಾನ ಮಾಡ್ಕೊಂಡು ಅದು ಮತ್ತೆ ಪಕ್ಷಿ ಮರಿಗಳಂತ ತಗೊಂಡು ಹೋಗ್ತವೆ. ಅದ್ಭುತ ಪ್ರಪಂಚ ಇದು. ಆಯ್ತಾ? ಈಗ ಕೆಲವು ಫೋಟೋಗಳನ್ನ ನಾನು ನಿಮ್ಗೆ ಅಲ್ಲಿ ಹೇಳಕ್ ಬರಲ್ಲ. ಯಾಕಂದ್ರೆ ಕೆಲವು ಹಕ್ಕಿಗಳು ಮರಿ ಜೊತೆಗೆ ಇಲ್ದೇ ಇರೋದು ನಾನು ಯಾವ್ದು ತೋರಿಸ್ತಾ ಇಲ್ಲ. ಮರಿ ತಾಯಿಯ ಸಂತತಿಯ ಬಗ್ಗೆ ಮಾತ್ರ ಮರಿ. ಈಗಷ್ಟೇ ಈ ಪ್ರಾಣಿಗಳಲ್ಲಿ ಏನಪ್ಪಾ ಅಂದ್ರೆ ಈ ಹುಲಿ ಮರಿ ಜೊತೆಗಿರೋದು, ಸಿಂಹ ಮರಿ ಜೊತೆಗಿರೋದು, ಕರಡಿ ಮರಿ ಜೊತೆಗಿರೋದು, ಆ ರೀತಿ ಎಲ್ಲ ನಿಮ್ಗೆ ತೋರಿಸ್ತಾ ಇದೆ. ಆದ್ರೆ ಪಕ್ಷಿಗಳಲ್ಲಿ ಏನಪ್ಪಾ ಅಂದ್ರೆ ಅದನ್ನ ನಿಮ್ಗೆ ಉಣಿಸೋದು ಅಂತವೆಲ್ಲ ಫೋಟೋಗಳೆಲ್ಲ ತೋರಿಸ್ತಾ ಇದೀವಿ. ಆಯ್ತಾ? ನಿಮ್ಗೆ ಕೆಲವು ಫೋಟೋಗಳು ನಾವು ಎಲ್ಲಾ ಫೋಟೋ ತೋರ್ಸಕ್ಕೂ ಬರಲ್ಲ. ಹಂಗಾಗಿ ಒಂದು ಸ್ಲೈಡ್ ಶೋನು ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಒಂದು ಸ್ಲೈಡ್ ಶೋನು ಇಟ್ಟಿರ್ತೀವಿ. ಆ ಸ್ಲೈಡ್ ಅಲ್ಲಿ ಹೋಗ್ತಾ ಇರುತ್ತೆ. ಬಟ್ ನಮ್ಮ ಮೇನ್ ಉದ್ದೇಶ ಏನಪ್ಪಾ ಅಂದ್ರೆ ಈ 100 ಫೋಟೋಗಳನ್ನ ನಾವು ಹಾಕಿರ್ತೀವಿ. 100 ಫೋಟೋದಲ್ಲಿ ಕೊನೆಗೆ ಈ ಕೆಲವು ಪ್ಯಾರಡೈಸ್ ಫ್ಲೈ ಕ್ಯಾಚರ್ ಅಂತ ಒಂದು ಪಕ್ಷಿ ಇದೆ. ಅದು ಗಂಡು ಹೆಣ್ಣು ಬಹಳ ವಿಶೇಷ. ಅದು 2 ಫೋಟೋ ಹಾಕ್ತಾ ಇದೀವಿ. ಅವಾಗ ಏನಪ್ಪಾ ಅಂತ ಹೇಳಿದ್ರೆ 100 ಒಳಗೆ ಇಲ್ಲ, ಅದು 101 ಮಾಡಿದ್ವಿ. ಅದೇ ಗಂಡು ಹೆಣ್ಣು ಇತ್ತಂದ್ರೆ ಹಂಗ 120 ಫೋಟೋ ಹಾಕ್ತಾ ಇದೀವಿ ನಾವು. ಬಟ್ 100 ಫೋಟೋ ಇದೆ ಅಲ್ಲ, ಯಾವ್ದು ಡಬಲ್ ಬರ್ದಿರಂಗೆ 2 ಬರ್ದಿರಂಗೆ ನಾವು ಮಾಡಿದ್ವಿ.